ಅದು ಯಾವ ತರ ಗ್ಯಾರಂಟಿ ನಮ್ಗೆ ಉಪಯೋಗ ಇಲ್ಲ. ಅದು ಬೇಡ. ಜನರು ಬೇಕಾದಂಗೆ ದುಡ್ಕೊಂಡು ತಿನ್ನೋಷ್ಟು ಕೆಪಾಸಿಟಿ ಐತಿ. ಹೋಗಿ ಅಂದ್ರೆ ದೇಶ ಉದ್ಧಾರ ಮಾಡ್ತಾನೆ. ಇವ್ರು ಯಾರು ಏನು ಉದ್ಧಾರ ಮಾಡ್ತಾರಲ್ಲ, ಯಾರು ಮಾಡಲ್ಲ. ಗೃಹಲಕ್ಷ್ಮಿದು ಹಾಕ್ಯಾರ ಬಿಡು, ಇಲ್ಲನಾಗಲ್ಲ. ನಾಳೆ ಈಗ ನೋಡು ದುಡ್ಯಾರನ್ನ ಬಿಡಿಸಿ ಬರೀ ಬಸ್ಗೆ ಅಡ್ಡಾಡೋದ ಪ್ರಯತ್ನ ಮಾಡಕತ್ತಾರ. ಆದ್ರೆ ಇಂಥವೆಲ್ಲ ಮಾಡಿದ್ರೆ ಚೆಂದ. ಕರ್ನಾಟಕ ಸರ್ಕಾರದಾರ ಅವು ಏನೈತಿ ಗ್ಯಾರಂಟಿ ಅಲ್ರಿ ಅವು. ಅವ್ರು ಇರಲಿ ತಾನೆ ಇರ್ತಾವೆ. ಅವ್ರು ಇಲ್ದ ಕಾಲಕ್ಕೆ ಮತ್ತೆ ಬಂದ್ ಮಾಡಿಬಿಡ್ತಾರೆ. ಈ ಮೋದಿದು ಐತಿ ಗ್ಯಾರಂಟಿ ಉಳ್ಕೊಂತಾವೆ. ನರೇಂದ್ರ ಮೋದಿ ಅವ್ರು ಆಗ್ಬೇಕಂತ ಆಸೆ. ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರು ಆಗ್ಬೇಕು? ಒಳ್ಳೆ ಅಭಿವೃದ್ಧಿ ಮಾಡ್ತಾರ. ಆಮೇಲೆ ನೇರ ಯಾವುದೇ ಗೌರ್ಮೆಂಟ್ ಇಂದ ದುಡ್ಡಿಂದ ಬರೋದಂತ ಅದೆಲ್ಲ ನೇರ ರೈತರಿಗೇನೆ ಜಮಾ ಆಗುತ್ತೆ. ಯಾವ ತರ ಮಿಡ್ಲಲ್ಲಿ ಜನರಿಗೆ ತಲುಪಲ್ಲ. ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ ರಾಜ್ಯದೊಳಗೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕನ್ಸುತ್ತೆ? ಅದು ಯಾವ ತರ ಗ್ಯಾರಂಟಿ ನಮ್ಗೆ ಉಪಯೋಗ ಇಲ್ಲ. ಅದು ಬೇಡ. ಜನರು ಬೇಕಾದಂಗೆ ದುಡ್ಕೊಂಡು ತಿನ್ನೋಷ್ಟು ಕೆಪಾಸಿಟಿ ಐತಿ. ಸುಮ್ನೆ ಅವೆಲ್ಲ ಯಾಕ ಅಂತ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ರ ನಿಮ್ಗೆ ಏನ್ ಅನ್ಸುತ್ತೆ? ನಾವು ನೋಡ್ತಾ ಇದೀವಿ, ಸುಮಾರು 10 ವರ್ಷದಿಂದ ನೋಡ್ತಾನೆ ಇದೀವಿ. ಬಟ್ ಅವ್ರದ್ದು ಯಾವ ತರನ ಒಂದು ರಾಜಕೀಯ ಮಾಡೋ ವ್ಯಕ್ತಿ ಅದಕ್ಕೆ ಸೂಕ್ತವಾದ ಅಭ್ಯರ್ಥಿನಲ್ಲ ಅಂತ. ಈಗ ನಿಮ್ಮ ಕೊಪ್ಪಳ ಲೋಕಸಭಾ ಇದು ಸಂಸದರು ಹಾಲಿ ಸಂಸದರಲ್ಲ ಸಂಗಣ ಕಡೆ ಟಿಕೆಟ್ ಮಿಸ್ ಆತಿ ಸರ್. ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು? ಇಲ್ಲ, ಅವರು 10-15 ವರ್ಷದಿಂದಾನು ರಾಜಕೀಯ ಒಳಗೆ ಪಳಗಿದಾರ. ಇವಾಗ ಹೊಸ ಮುಖಗಳನ್ನು ಮೋದಿ ಅವರು ಗುರುತಿಸ್ತಾರಲ್ಲ, ಹಂಗಾಗಿ ಹೊಸ ಮುಖದ ಬಂದ್ರು ಇನ್ನು ಮತ್ತೆ ದೇಶದ ಅಭಿವೃದ್ಧಿ ಬಗ್ಗೆ ವ್ಯಕ್ತಿ ಮೇನೋ ಪಕ್ಷ ಮೇನೋ? ನಮಗ ಪಕ್ಷಿ ಅಂತ ಅಷ್ಟೇ, ವ್ಯಕ್ತಿ ಅದನ್ನ ಅಷ್ಟೇ. ಎಸ್ಪೆಷಲಿ ಈಗ ಹೊಸ ಟಿಕೆಟ್ ಕೊಟ್ಟಂತ ಬಸವರಾಜ್ ಡಾಕ್ಟರ್ ಇದಾರಲ್ಲ, ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದಾರೆ. ಆ ಕಾರಣಕ್ಕೆ ಕೂಡ ಅವ್ರು ಓಟ್ ಹಾಕಕ್ ಅಷ್ಟೇ. ಏನ್ ಹೆಲ್ಪ್ ಮಾಡಿದಾರೆ ಅವರು? ಬಸವರಾಜ್ ಆಸ್ಪತ್ರೆಯಿಂದ ಏನೋ ಹೆಲ್ಪ್ ಮಾಡಿದಾರೆ. ಒಟ್ಟ ಎಲ್ಲ ಒಡನಾಟ ಐತೆ ಅವ್ರು? ಹೌದು, ನಾವು ಒಡನಾಟ ಇದೆ. ಯಜಮಾನ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಶರಣಪ್ಪ. ಓಕೆ, ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ. ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಆಗ್ಬೇಕನ್ಸುತ್ತೆ? ಮೋದಿ ಆಗ್ಬೇಕಂತ ನಮ್ಮ ಆಸೆ. ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು? ಮೋದಿ ನಮ್ಮ ರಾಜ್ಯದ ಒಂದು ಎಲ್ಲ ಇದನ್ನು ನೋಡ್ಕೊಂಡು ಹೋಗ್ತಿರ್ತಾರೆ. ಎಲ್ಲ ರಾಜ್ಯನ ಚಲೋ ಆಸೆ ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಮೋದಿ ಆಗ್ಬೇಕಂತ. ಕಾಂಗ್ರೆಸ್ ಇದು ಘೋಷಣೆ ಮಾಡೈತಿ, ಆದ್ರೆ ಮಾಡಕತ್ತೇನೆ. ನಾಳೆ ಲೋಕಸಭೆಗಿಂದ ಗ್ಯಾರಂಟಿ ಇಲ್ಲ. ಅವರು ಈಗ ಒಂದು 7 ತಿಂಗಳು ಮಾಡ್ತಾರೆ. ಆಮೇಲೆ ಗೃಹಲಕ್ಷ್ಮಿದು ಹಾಕ್ಯಾರ ಬಿಡು, ಇಲ್ಲನಾಗಲ್ಲ. ನಾಳೆ ಈಗ ನೋಡು ದುಡ್ಯಾರನ್ನ ಬಿಡಿಸಿ ಬರೀ ಬಸ್ಗೆ ಅಡ್ಡಾಡೋದ ಪ್ರಯತ್ನ ಮಾಡಕತ್ತಾರ. ಆದ್ರೆ ಇಂಥವೆಲ್ಲ ಮಾಡಿದ್ರೆ ಚೆಂದ. ನಿಮ್ಮ ಹೆಸರು? ಬಸವರಾಜ್. ಈಗ ಲೋಕಸಭಾ ಎಲೆಕ್ಷನ್ ಬಂತು. ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗ್ಬೇಕು? ಮೋದಿ ರೀ. ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು? ಏನೋ ಚಲೋ ಮೇಂಟೈನ್ ಮಾಡ್ಕೊಂಡು ಹೋಗ್ರಂತ ಮೋದಿ. ಯಾಕೆ ಬಿಜೆಪಿ ಬರ್ಬೇಕು? ಅವರೆಲ್ಲ ಕೆಲಸ ಮಾಡ್ತಾರೆ. ಇವು ಕಾಂಗ್ರೆಸ್ನವ್ರು ಅದ್ರ ರೀತಿ ಕೆಲಸ ಮಾಡಲ್ಲ. ಈಗೇನು ಮಾಡ್ರಲ್ಲ ಇವರು ಕರ್ನಾಟಕ ಸರ್ಕಾರದಾರ ಅವು ಏನೈತಿ ಗ್ಯಾರಂಟಿ ಅಲ್ರಿ ಅವು. ಅವ್ರು ಇರಲಿ ತಾನೆ ಇರ್ತಾವೆ. ಅವ್ರು ಇಲ್ದ ಕಾಲಕ್ಕೆ ಮತ್ತೆ ಬಂದ್ ಮಾಡಿಬಿಡ್ತಾರೆ. ಈ ಮೋದಿದು ಐತಿ ಗ್ಯಾರಂಟಿ ಉಳ್ಕೊಂತಾವೆ. ಇವು ಗ್ಯಾರಂಟಿ ಉಳ್ಕೊಂಡವ್ರಿ ಸಿದ್ದರಾಮಯ್ಯ ಮಾಡೋವು. ನಾವು BJP ಹಾಕೋದೈತಿ ನೋಡಿ. BJP. ಯಾಕೆ ಬಿಜೆಪಿ ಬರ್ಬೇಕು? ನಮ್ಮ ಮೋದಿ ಅಂದ್ರೆ ಚಲೋ, ಭಾಳ ಕೆಲಸ ಮಾಡ್ತಾನೆ. ಬಡವ್ರಿಗೆಲ್ಲ ಇದು ಮಾಡ್ತಾನೆ ಮೋದಿ ಮಾಡೋದು. ನಿಮ್ಮ ಹೆಸರು? ಶಿವಶಂಕರ್. ಈಗ ಲೋಕಸಭಾ ಎಲೆಕ್ಷನ್ ಬಂತು. ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಆಗ್ಬೇಕನ್ಸುತ್ತೆ? ನರೇಂದ್ರ ಮೋದಿ ಆಗ್ಬೇಕ್ರಿ. ನರೇಂದ್ರ ಮೋದಿ ಅವರು. ಯಾಕೆ ಮೋದಿ ಅವ್ರು ಆಗ್ಬೇಕನ್ಸುತ್ತೆ? ಅವು ಎಲ್ಲ ಕೆಲಸಗಾರ ಅದನ್ರಿ, ರೈತರ ಬಗ್ಗೆ ಎಲ್ಲ ಅನುಕೂಲ ಅದನ. ಅದಕ್ಕೆ ಅದನ್ನ ಆಗ್ಬೇಕಂತಾನೆ. ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕಂತ? ಮೋದಿ ಅಂದ್ರೆ ದೇಶ ಉದ್ಧಾರ ಮಾಡ್ತಾನೆ. ಇವ್ರು ಯಾರು ಏನು ಉದ್ಧಾರ ಮಾಡ್ತಾರಲ್ಲ, ಯಾರು ಮಾಡಲ್ಲ ಇವ್ರು. ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದ್ ಕರ್ನಾಟಕದೊಳಗ. ಸುಮ್ಮನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಒಂದು ಕೆಲವು ಮಂದಿಗೆ ಒಂದಷ್ಟು ಹಾಕ್ಯಾನ, ಕೆಲವು ಮಂದಿಗೆ ಹಾಕಿಲ್ಲ. ನಮಗೆಲ್ಲ ಬಂದಿಲ್ಲ ರೀ, ಅಕ್ಕಿ ರೊಕ್ಕನ ಬಂದಿಲ್ಲ. ಈಗ 5-6 ತಿಂಗಳು ಆಯ್ತು ಬಂದಿಲ್ಲ. ಏನು ಮಾಡೋದು? ಒಮ್ಮೆ ಹಾಕ್ಯದ ಹಾಕಿನ ಕೊಟ್ಟಿನಿ ಅಂತ ಹೇಳ್ತಾನೆ. 5 ಗ್ಯಾರಂಟಿ ಎಲ್ಲಿದೆ? ಇಲ್ಲ. ಅದು ಕೊಟ್ರೂ ಒಳ್ಳೆ ನಮ್ಮ ಮೇಲೆ ಸಾಲ, ಅದು ನಮ್ಮ ತಲೆ ಮೇಲೆ ಸಾಲ. ಅದು ಮತ್ತೆ ಯಾರು ಕಟ್ತಾರೆ? ಟ್ಯಾಕ್ಸ್ ಅವ್ರು ಕಟ್ತಾರೆ, ಕಟ್ಟಂಗಿಲ್ಲ, ನಾವು ಕಟ್ಬೇಕು. ಅಂದ್ರೆ ಕಾಂಗ್ರೆಸ್ ಆಡೈತೆ ಹೆಂಗ ಅನ್ಸುತ್ತೆ ನಿಮ್ಗೆ? ಅದು ಸರಿ ಅನ್ಸಲ್ತು ನಮಗೆ ಕಾಂಗ್ರೆಸ್. ಎಲ್ಲ ಈಗ ಹೆಣ್ಮಕ್ಳು 2,000 ಹಾಕೊಂತಾರ. ಎಲ್ಲೈತ್ರಿ 2,000 ಹಾಕ್ತಾನೆ. ಎದಕ್ಕೆ ಬಂತು? ಹಾಕಿದಂಗೆ ಮಾಡ್ತಾನೆ, ಎಲ್ಲ ಇದು ಮಾಡ್ತಾನೆ. ಒಳ್ಳೆ ಟ್ಯಾಕ್ಸ್ ನಮ್ಮ ತೆರೆ ಮೇಲೆ ಇರ್ತಾನೆ. ಅವ್ರಿಗೆ ಬಸ್ ಫ್ರೀ ಮಾಡ್ಯಾನ. ಎಲ್ಲ ಬಡ್ದಾಡಿ ಸಡ್ಕೊಂಡು ಹೋಗ್ತಾವ ಹೆಣ್ಮಕ್ಳು. ಗಂಡ್ಮಕ್ಳಿಗೆ ಸೀಟ್ ಇಲ್ಲ, ಬಸ್ಸಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಎಲ್ಲೈತಿ? ಇಲ್ಲೇ ಆಗ್ಯಾವ, ನಮಗೂ ಆಗ್ಯಾವ. ಈಗ ಏನೋ ನಿನ್ನ ಸಂಜೆ ಮೊನ್ನೆ ಆಗ್ಯಾವ. ಒಂದು ವಾರ ಮತ್ತೊಂದು ಹೋಗ್ತಾವ. ಸ್ವಲ್ಪ ಮಾತಾಡಿದ್ರೆ ಹೋಗ್ಬಿಡ್ತಾವೆ, ಫ್ರೀ ಐತಿ. ಹೆಣ್ಮಕ್ಳು ಹುಡುಕ್ತಾರೇನ್ರಿ ತವ್ರ ಮನೆಗೆ? ಎಲ್ಲ ಹೋಗ್ಬಿಡ್ತಾರೆ, ಹುಡುಕಾಡ್ಬೇಕು ಫ್ರೀ. ಇಲ್ಲಿಂತ ಹುಡುಕಿದ ಲೊಕೇಶನ್ ತೆಗಿಸಿದ ಗಡದಾಗ ಸಿಕ್ಕರು. ಏನು ಮಾಡೋದು? ಇಂಥವೆಲ್ಲ ಅವ್ರು ಮಾಡ್ತಾರೆ. ಒಳ್ಳೆ ಮಾಡ್ಬೇಕು ಮಾಡಿದ್ರೆ. ಈಗ ದುಡ್ಡು ಹಾಕಿದ್ರೆ ಏನೈತಿ? ದುಡ್ಡು ಹಾಕಿದಂದ್ರೆ ಎಲ್ಲಿ ಆಗ್ತದೆ? ದುಡ್ಡು ಹಾಕಿದ್ರೆ ಎದಕ್ಕೆ ಬಂತು? ತಿಂತೀವಿ, ಕುಂದಿರ್ತೀವಿ. ಮತ್ತು ನಮ್ಗೆ ಸಾಲ ಇರ್ತದೆ. ಮೋದಿ ಆದ ಕಡೆಗೆ ದೇಶ ಇಟ್ಟು ಉದ್ಧಾರ ಮಾಡ್ತಾನಪ್ಪ, ಇದು ಇಂಥವೆಲ್ಲ ಹೇಳಂಗಿಲ್ಲ.
ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಚಲೋ ಕೆಲಸ ಮಾಡ್ತಾರೆ. ಆರ್ಮಿ ಅವ್ರಿಗೇನು ಇದು ಮಾಡ್ತಾನೆ. ಮೋದಿ ಆಗ್ಬೇಕು. ಯಾಕೆ ಹರ್ಬೇಕು ಮೋದಿ ಅವ್ರು ಆಗ್ಬೇಕು? ಅವ್ರಾದ್ರೆ ಒಂದು ಸ್ವಲ್ಪ ಅನುಕೂಲ ಅದಾರ. ಇವರು ಕಾಂಗ್ರೆಸ್ನವ್ರು ಏನೈತಿ ಅದು ಇದು ಅಂತಂದೇಳಿ ಇದು ಮಾಡಿ ಅಕ್ಕಿದು ಪಕ್ಕಿದು ಹಾಕ್ಯಾರ. ಕೆಲವ್ರಿಗೆ ಹಾಕ್ಯಾರ, ಕೆಲವ್ರಿಗೆ ಹಾಕಿಲ್ರಿ. ಈಗ ಅದನ್ನ ಏನ್ ಮಾಡ್ತಾರೆ, ಕೆಲವ್ರು ಬಂದಾರ ಸುಲ ಇರ್ತಾರೆ, ಕೆಲವ್ರು ತ್ರಾಸ ಆಗತ್ತಾರ ಅವ್ರಿಗೆ. ಈಗ ಅದು ಅಂದ್ರೆ ಈಗ ಹಂಗಾಗಿ ಗೃಹಲಕ್ಷ್ಮಿ ಬರ್ತ ಅಂತಂದೇಳಿ ಹೆಣ್ಮಕ್ಳು ದುಡ್ಡು ಬರ್ತಂತ ಗಂಡು ಮಕ್ಳನ್ನ ದುಡಿಯಕ ಹೋಗಲ್ರಿ. ಅವ್ರು ಹೆಣ್ಮಕ್ಳಿಗೆ ಅವ್ರು ರಾಕ್ ಬರ್ತಂತಂದೇಳಿ ಅವ್ರು ಮಾತಾ ಕೇಳೋಲ್ರಿ. ಈಗ ಗಂಡು ಮಕ್ಳು ಮಾತಾ ಕೇಳೋಲ್ರಿ ಅವ್ರು. ಅಂಥವೆಲ್ಲ ಭಾಳ ಸಮಸ್ಯೆನ ಹಾಕವ್ರಿ. ಏನಾರ ಒಂದು ಯಾವ್ದಾರ ಒಂದು ಸಾಲಿದು ಅದು ಇದು ಅಂಥವೆಲ್ಲ ಮಾಡಿಂಗಂದ್ರೆ ಏನಾರ ಒಂದು ಅನುಕೂಲ ಆಗತ್ತೆ ರೀ. ಅಂಥವೆಲ್ಲ ಫ್ರೀ ಮಾಡಿ ಹೋಗೋರಿಗೆ ಬರೋರಿಗೆ ಕಷ್ಟ ರೀ. ಗಂಡು ಮಕ್ಳಿಗಂತೂ ಏನೇ ಇಲ್ಲ ಅಲ್ರಿ ಜಾಗ. ಶಾಲೆ ಮಕ್ಕಳು ಇಂಥವಕ್ಕೆಲ್ಲ ಅವಕ್ಕೂ ಭಾಳ ಸಮಸ್ಯೆ ರೀ. ಹಂಗಾಗಿ ಮೋದಿನೇ ಆಗ್ಬೇಕು ರೀ.